ಧರ್ಮದ ಬಗ್ಗೆ, ಭಾರತದ ಬಗ್ಗೆ, ಹಿಂದೂಗಳ ಬಗ್ಗೆ ಪಾಯಿಂಟ್ ಅಂದ್ರೆ ಪಾಯಿಂಟ್ ಏನೂ ನಡೆಯಲಾಗೈತೆ ಅಂತ ಹೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು. ಮತ್ತೆ ಯತ್ನಾಳ್ ನೋಟಿಸ್ ಕೊಡಲಿಲ್ಲ, ಯತ್ನಾಳ್ ಹೊರಗೆ ಹಾಕಲಿಲ್ಲ, ನಮ್ಮ ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥ ಬುಲ್ಡೋಸರ್ ತೊಗೊಂಡೇ ಬರಬೇಕು. ನಾನೇನಾರು ಮುಖ್ಯಮಂತ್ರಿ ಆದ್ರೆ 10,000 ಬುಲ್ಡೋಸರ್ ಜಡ್ಜಿಗೆ ಆರ್ಡರ್ ಮಾಡ್ತೀನಿ. ನಮ್ಗೆ ಅವರು ಪಾಪ ಯಡಿಯೂರಪ್ಪನವ್ರಿಗೆ ಈ ಕಡೆ ಪುತ್ರ ಅನುಭವ ಬಂದ್ಬಿಡ್ತು. ನಮಸ್ಕಾರ. ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕದ ಜನತೆ ಕಾಯ್ತಾ ಇದ್ದ ಒಂದು ಬಹಳ ಸುಸಂದರ್ಭ ಒದಗಿ ಬಂದಿದೆ. ಈ ಬಸನಗೌಡ ಪಾಟೀಲ್ಗೆ ಬಿಜೆಪಿ ಹೊರಗೆ ದಬ್ಬಿದೆ. ಅದಕ್ಕೆ ಕಾರಣಗಳು ಬಿಜೆಪಿಗೆ ಬಗ್ಗೆ ಆತ ಹೇಳ್ತಾ ಇದ್ದ ಮಾತುಗಳು. ನಾನು ಇವತ್ತಿನವರೆಗೂ ಯಾರ ಬಗ್ಗೆನೂ ಏಕವಚನದಲ್ಲಿ ಮಾತನಾಡಿಲ್ಲ. ಆದರೆ ಈ ಮನುಷ್ಯನಿಗೆ ಬಹುವಚನದಲ್ಲಿ ಮಾತನಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಈ ಮನುಷ್ಯ ಒಬ್ಬ MLA ಆಗಿ ಆಯ್ಕೆಯಾಗಿ ಎಲ್ಲ ಜನರಿಂದ ಆಯ್ಕೆಯಾಗಿ ನಮ್ಮ ಸಂವಿಧಾನದ ಮೇಲೆ ಶಪಥ ಮಾಡಿ ಓದ್ ತಗೊಂಡು ಎಲ್ಲರ ಜೊತೆಯಲ್ಲಿ ನ್ಯಾಯವಾಗಿ ನಡ್ಕೊಳ್ತೇನೆ, ಎಲ್ಲರಿಗೂ ಸಮನಾಗಿ ಕಾಣ್ತೇನೆ, ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ಲರಿಗೂ ಒಂದು ಜಸ್ಟಿಸ್ ಒದಗಿಸ್ಕೊಡ್ತೇನೆ, ನ್ಯಾಯ ಒದಗಿಸ್ಕೊಡ್ತೇನೆ ಅಂತ ಶಪಥ ಮಾಡಿ ಸಂವಿಧಾನದ ಮೇಲೆ ಒಬ್ಬ MLA ಆಗಿ ಅಲ್ಲಿ ಬಿಜಾಪುರದಲ್ಲಿ ಮುಸ್ಲಿಂ ಮಹಿಳೆಯರು, ಮುಸ್ಲಿಂ ಕೆಲವು ಯುವಕರು ಇವ್ರ ಹತ್ರ ಏನಾದರೂ ಕೆಲಸ ಮಾಡಕ್ಕೆ ಹೋದ್ರೆ ಸ್ಪಷ್ಟವಾಗಿ ಓಪನ್ ಆಗಿ ಎಲ್ಲರ ಮುಂದೆನೆ ಅವ್ರಿಗೆ ದೂರ ಕಳಿಸ್ಬಿಟ್ಟು ಜನರಿಗೆ ಏನು ಹೇಳಿದ್ದಾರೆ ಇವರ ಅನುಯಾಯಿಗಳಿಗಂದ್ರೆ, ಬುರ್ಕಾ ಹಾಕೊಂಡು ಬಂದವ್ರಿಗೆ ಮತ್ತೆ ಟೋಪಿ ಹಾಕೊಂಡು ಬಂದವ್ರಿಗೆ ಇಲ್ಲಿ ಸೇರಿಸಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ಕಾರದಲ್ಲಿ ಇದ್ಕೊಂಡು ಆ ಸರ್ಕಾರ ಸಂವಿಧಾನದ ರೀತಿಯಲ್ಲಿ ಎಲ್ರಿಗೂ ಸಮಾನ ಹಕ್ಕುಗಳನ್ನ ಕೊಟ್ಟಿದ್ದು ತಿಳಿದಿದ್ದು ಅದರ ಮೇಲೆ ಓದ್ ತಗೊಂಡು ಆ ಓತಿನ ವಿರುದ್ಧ, ಸಂವಿಧಾನದ ವಿರುದ್ಧ ಈ ಮನುಷ್ಯ ಮಾತನಾಡಿ ಬಹಳ ಕೀಳಾಗಿ ನಡ್ಕೊಂಡಿದ್ದಾನೆ. ಅದೇ ರೀತಿ ಬಹಳಷ್ಟು ಸಲ ಸುಮಾರು 5 ವರ್ಷಗಳಿಂದ ಅಥವಾ ಇನ್ನೂ ಜಾಸ್ತಿ ಕಾಲದಿಂದ ಮುಸಲ್ಮಾನರ ಬಗ್ಗೆ ಬಹಳ ಕೀಳಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾನು ಎಲ್ರಿಗೂ ಮಾತನಾಡ್ದಂಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಆದರೆ ಈ ಮನುಷ್ಯನ ಆ ರೀತಿ ಹೇಳೋದಕ್ಕೆ ಮನಸ್ಸಾಗೋದಿಲ್ಲ. ಯಾತಕ್ಕಂದ್ರೆ ಕರ್ನಾಟಕದ ಮುಸಲ್ಮಾನರಿಗೆ ಮಕ್ಕಳೇ ಅನ್ನೋದು, ನನ್ನ ಮಕ್ಕಳೇ ಅನ್ನೋದು, ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡೋದು, ಎಲ್ಲ ಮಹಿಳೆಯರಿಗೂ ಒಂದೊಂದು ದಿನ ಒಬ್ಬ ಗಂಡ ಬೇಕು ಅಂತ ಹೇಳೋದು, ಇದು ಒಬ್ಬ MLA ಮಾಡುವಂತ ಕೆಲಸನ ಇದೆಲ್ಲ ಮಾಡ್ಕೊಂಡಿದ್ದ ಈ ಮನುಷ್ಯ. ಆದರೂ ಬಿಜೆಪಿ ನೋಡ್ಕೊಂಡ್ ಬರ್ತಾ ಇತ್ತು, ಇದನ್ನೆಲ್ಲ ತಡ್ಕೊಂಡ್ ಬರ್ತಾ ಇತ್ತು. ಇವತ್ತು ಬಿಜೆಪಿ ವಿರುದ್ಧನೇ ಎದ್ದು ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಬಿಜೆಪಿ ಹೊರದಬ್ಬಿದೆ. ಈಗೇನು ಕಾಣ್ತಾ ಇದೆ, ನಾನು ನೋಡಿ ಜನತಾದಳ ಸೆಕ್ಯುಲರ್ ಅಲ್ಲಿ ಇದ್ದೆ, JDS ಅಲ್ಲಿ ಸುಮಾರು 30 ವರ್ಷದಿಂದ ನಮ್ಮ ಹಿರಿಯರಾದ ಮುತ್ಸದ್ದಿ ಸನ್ಮಾನ್ಯ HD ದೇವೇಗೌಡರ ಜೊತೆಯಲ್ಲಿ 30 ವರ್ಷದಿಂದ JDS ಅಲ್ಲಿ ಇದ್ದೆ. ಮಧ್ಯೆ ಅವರು ಬಿಜೆಪಿಯಲ್ಲಿ ಸೇರಿದ್ದಾಗ ಹೊರಗೆ ಬಂದಿದ್ದೆ. ಮತ್ತೆ ಬಿಜೆಪಿಯಲ್ಲಿ ಸೇರಿದ್ದಕ್ಕೆ ಬಿಜೆಪಿ ಯಾವಾಗಲೂ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇರೋದಕ್ಕೆ ನಮ್ಮ ಭಾರತದಲ್ಲಿ ನಾನು ಆ ಪಕ್ಷಕ್ಕೆ ಸೇರಿದ್ದಕ್ಕೆ JDS ಇಂದ ಹೊರಗೆ ಬಂದೆ. ಆದರೆ ನಾನು JDS ಅಲ್ಲಿ ಇದ್ದಾಗ ಈ ಮನುಷ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ನಮ್ಮ ಜೊತೆಲಿದ್ದ. ಹಿಂದ್ಗಡೆ ಕೂತ್ಕೊಳ್ತಿದ್ದ, ಕೆಲವು ಸಲ ಓಡೋಗಿ ಮುಂದ್ಗಡೆ ಕೂತ್ಕೊಳ್ತಿದ್ದ. ಕುಮಾರಣ್ಣ ಅವರು, ದೇವೇಗೌಡರು ಎಲ್ಲಿ ಇಡಬೇಕೋ ಇಟ್ಟಿದ್ರು, ಅವರು ಹೊರಗೆ ದಬ್ಬಿದ್ರು. ಈಗ ಬಿಜೆಪಿಯಲ್ಲಿ ಹೋಗಿ ಅಲ್ಲಿಂದ ಹೊರಗೆ ದಬ್ಬಿಸ್ಕೊಂಡಿದ್ದಾನೆ, 2ನೇ ಸಲ ದಬ್ಬಿಸ್ಕೊಂಡಿರೋದು. ಅವ್ರಿಗೂ ಗೊತ್ತಾಗಿದೆ ಇದು ಪಾಷಾಣ, ಎಷ್ಟಿದ್ರು ಪಾಷಾಣನೇ ಅಂತ ಹೊರಗೆ ದಬ್ಬಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಕಂಡಿದ್ದೇನೆಂದರೆ, ಇಂಥ ಕ್ಯಾರೆಕ್ಟರ್ಸು ಬಿಜೆಪಿಯಲ್ಲಿ ಸೇರಿ ಹೇಗೋ ಅಲ್ಲಿ ಬಿಜಾಪುರದಲ್ಲಿ ಹೆಂಗೋ ಎಲೆಕ್ಟ್ ಆಗಿ ಬಂದಿದ್ದಾನೆ. ಈ ಮನುಷ್ಯ ಅಲ್ಲಿ ಕೇಸ್ ಬೇರೆ ನಡೀತಾ ಇದೆ, ಎಲೆಕ್ಷನ್ಸ್ ಅಲ್ಲಿ ತಿರುಮುರು ಮಾಡಿದ್ದಾನೆ ಅಂತ. ಹೀಗೆಲ್ಲ ಇರಬೇಕಾದ್ರೆ ಈಗ ಹೊರಗೆ ದಬ್ಬಿದ ಮೇಲೆ ಈ ಮನುಷ್ಯನ ಬೇರೆ ಪಾರ್ಟಿ ಕಟ್ಟೋದು, ಬೇರೆ ಏನ್ ಮಾಡೋದು ಅಥವಾ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಿರಬೇಕಾದ್ರೆ ಈ ಮನುಷ್ಯ ಬೇರೆ ಸೆಕ್ಯುಲರ್ ಪಾರ್ಟಿಯಲ್ಲಿ ಸೇರೋದಕ್ಕೆ ಪೂರ್ತಿ ಪ್ರಯತ್ನ ಪಡಬಹುದು. ಅಂತ ಸಂದರ್ಭದಲ್ಲಿ
ಈ ಮನುಷ್ಯನ ಯಾವುದೇ ಸೆಕ್ಯುಲರ್ ಪಾರ್ಟಿ ಸೇರಿಸ್ಕೊಂಡ್ರೆ ಇವತ್ತು ಮುಸಲ್ಮಾನರ ಜೊತೆಯಲ್ಲಿ ಭಾರತದಲ್ಲಿ ಏನು ನಡೀತಾ ಇದೆ ಇದನ್ನು ನೋಡಿದ್ರೆ ಮುಸಲ್ಮಾನರು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿಬಿಟ್ಟು ಹಿಂದೂಗಳು ಮುಸಲ್ಮಾನರು ಒಂದು ಭಾವೈಕ್ಯತೆಯಿಂದ ಪ್ರೀತಿಯಿಂದ ಒಂದು ಭ್ರಾತೃತ್ವದಿಂದ ಜೊತೆಯಾಗಿ ಶಾಂತಿಯಿಂದ ಬದುಕೋದಕ್ಕೆ ಬಾಳೋದಕ್ಕೆ ಬಿಡದೆ ಅವ್ರ ಮಧ್ಯೆ ಒಂದು ಕಂಟಕ ತಂದಿಕ್ತಾ ಇರೋದನ್ನು ನೋಡಿದ್ರೆ ಈ ಮನುಷ್ಯನೂ ಅದೇ ರೀತಿ ಅದರಲ್ಲಿ ಎಕ್ಸ್ಪರ್ಟೈಸ್ ಹೊಂದಿದ್ದಾನೆ. ಇಂಥ ಮನುಷ್ಯನ ಯಾವುದೇ ಸೆಕ್ಯುಲರ್ ಪಾರ್ಟಿ ಸೇರಿಸ್ಕೊಂಡ್ರೆ ಆ ಸೆಕ್ಯುಲರ್ ಪಾರ್ಟಿಗೆ ಮುಸಲ್ಮಾನರು ಪಾಠ ಕಲಿಸ್ತಾರೆ. ಯಾತಕ್ಕಂದ್ರೆ ಯಾರು ಮೊನ್ನೆವರೆಗೂ ಮುಸಲ್ಮಾನರ ಮಹಿಳೆಯರಿಗೆ ದಿನಕ್ಕೊಂದು ಗಂಡ ಬೇಕಂತ ಹೇಳೋದು, ಮುಸಲ್ಮಾನರು ಅವರು ಮುಂಜಿ ಮಾಡಿಸ್ಕೊಳ್ತಾರೆ, ಅದು ತಪ್ಪು ಇದು ತಪ್ಪು, ಅದು ಸರಿ ಇದು ಸರಿ ಅನ್ನೋದು, ಆಮೇಲೆ ಮುಸಲ್ಮಾನರು ಟೊಪ್ಪಿ ಹಾಕೊಂಡಿರೋರು ಬುರ್ಕ ಹಾಕೊಂಡಿರೋರು ನಮ್ಮ ಹತ್ರ ಬರಬೇಡಿ ಅನ್ನೋದು, ಆಮೇಲೆ ನಮ್ಮ ಸರ್ಕಾರ ಎಲ್ಲ ಭಾರತದಲ್ಲಿ ಸರ್ಕಾರ ನಮ್ಮ ಸಂವಿಧಾನದ ಪ್ರಕಾರ ನಡೆಯುವಂಥದ್ದು. ಸರ್ಕಾರದಲ್ಲಿ ಸರ್ಕಾರ ಕೊಟ್ಟಿರೋ ನಮ್ಮ ಸಂವಿಧಾನ ಕೊಟ್ಟಿರೋ ಒಂದು ಹಕ್ಕಿನ ಪ್ರಕಾರ ಎಲ್ಲ ಪ್ರತಿನಿಧಿಗಳು ಆರಿಸಿ ಬರುವಂಥದ್ದು. ಈ ಮನುಷ್ಯ ಸಂವಿಧಾನನೇ ಬಿಟ್ಟು ಸಂವಿಧಾನದ ವಿರುದ್ಧವಾಗಿ ಒಂದು ಸಮುದಾಯವನ್ನೇ ಹೀಯಾಳಿಸ್ತಿದ್ರೆ, ಆಮೇಲೆ ಒಂದು ಸಮುದಾಯವನ್ನು ನಾನು ಏನು ಮಾಡೋಕ್ಕಾಗಲ್ಲ ಹೊರಗೆ ದಬ್ಬಿ ಅನ್ನೋದು ಹೇಳೋದಾದರೆ, ಇಂಥ ಮನುಷ್ಯನ ಯಾರೇ ಹಚ್ಕೊಂಡ್ರು ನಾವು ಭಾರತದ 25 ಕೋಟಿ ಮುಸಲ್ಮಾನರು, ನಮ್ಮ ಕರ್ನಾಟಕದ 1.25 ಕೋಟಿ ಮುಸಲ್ಮಾನರು ನಾವು ಅಂತ ಪಕ್ಷಕ್ಕೆ ಸಪೋರ್ಟ್ ಮಾಡೋದಕ್ಕೆ 10 ಸಲ ಯೋಚನೆ ಮಾಡಬೇಕಾಗುತ್ತೆ ಇಂಥ ಮನುಷ್ಯನ ಸೇರಿಸ್ಕೊಂಡ್ರೆ. ಆದ್ದರಿಂದ ನನ್ನ 30 ವರ್ಷದ ರಾಜಕೀಯ ಒಂದು ಎಕ್ಸ್ಪೀರಿಯನ್ಸ್ ಜೊತೆ ನಾನು ಹೇಳ್ತೇನೆ, ಯಾವುದೇ ಸೆಕ್ಯುಲರ್ ಪಕ್ಷ ಇಂಥ ಒಂದು ಬಿಜೆಪಿನೇ ಪಾಷಾಣ ಅಂತ ಹೊರಗೆ ದಬ್ಬದ ಮೇಲೆ ಇಂಥ ಮನುಷ್ಯನ ಯಾವುದೇ ಸ್ಥಳ ಕೊಡಬೇಡಿ. ಕೊಟ್ಟರೆ ಒಂದು ಸ್ಥಾನ ನಮ್ಮ